ಸಮ ಅಲ್ಲ, ಅದರಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ. ಹಾಗಾಗಿ ಇದನ್ನು ಸಮ ಅಂತ ಕರೀತಾರೆ. ಕೃಷ್ಣ ಪರಮಾತ್ಮ ಗೀತೆಯ ಹಿನ್ನೆಲೆಯಲ್ಲಿ ನಿರೂಪಿತವಾದಂತಹ ಈ ಸಮಭಾವ ಇದು ಆತ್ಮೋದ್ಧಾರಕ್ಕೂ ಕಾರಣ, ಸಮಾಜದ ಸ್ವಾಸ್ಥ್ಯಕ್ಕೂ ಔನ್ನತ್ಯಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಇಡೀ ಸಮಾಜಕ್ಕೆ ಭಗವಂತ ಕೊಟ್ಟ ದಿವ್ಯ ಸಂದೇಶ ಇದು. ಇಷ್ಟನ್ನು ಸಮಭಾವವನ್ನು ಮಾಡಿಕೊಂಡು ಮನಸ್ಸನ್ನು ಜಯ ಸಂಪಾದನೆ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ದೇವರ ಧ್ಯಾನಕ್ಕೆ ಕೂಡಬೇಕು. ಇದು ಧ್ಯಾನದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಧ್ಯಾನಕ್ಕೆ ಮೊದಲಿನ ಹಂತಗಳು ಇದನ್ನೆಲ್ಲ ಕೃಷ್ಣ ಹೇಳಿ ಧ್ಯಾನಕ್ಕೆ ಹೇಗೆ ಕೊಡಬೇಕು, ಧ್ಯಾನದ ಉಪಾಯ ಏನು, ಬಹಳ ಅದ್ಭುತವಾಗಿ ಹೇಳಿದ್ದಾನೆ. ನೆನಪಿಟ್ಕೊಳ್ಬೇಕಾದ್ದು ನಾವು. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸಮಾತ್ಮನಃ ನಾಚ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ ತತ್ರೈಕಾಗ್ರಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಾ ಉಪವಿಶ್ಯ ಶನೈಯುಂಜ್ಯಾದ್ಯೋಗಮಾತ್ಮ ವಿಶುದ್ಧಯೇ ಸಮಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಈ ಧ್ಯಾನ ಯೋಗ ಇದನ್ನು ಬಯಸುವವ ಏಕಾಂತದಲ್ಲಿ ಮಾಡಬೇಕು. ಯಾವಾಗಲೂ ಯಾವ್ಯಾವುದನ್ನು ಹೇಗೆ ಮಾಡಬೇಕು ಹಾಗಾಗೆ ಮಾಡಬೇಕ್ರಿ. ಈ ಜಪಕ್ಕೆ ಕೂತ್ಕೊಳ್ಳುವಾಗ, ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಒಬ್ಬರನ್ನ ಕೂಡಿಸ್ಕೊಳ್ಬಾರ್ದು. ನಿಮ್ಮದು ಧ್ಯಾನವೂ ಆಗಲ್ಲ, ತಪಸ್ಸು ಜಪನೂ ಆಗಲ್ಲ. ಅದು ಮಾತೇ ಜಪ ಆಗಿಬಿಡುತ್ತೆ. ಒಂಟಿ ಯಾವಾಗಲೂ ದೇವರ ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಅದು ನೀವು ಪರ್ಸನಲಿ ಅನುಭವಿಸಬೇಕು.